ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳಿಗೆ ತಿಂಡಿ ಇರಲಿಲ್ಲ, ತಿಂಡಿ ತರೋಣ ಅಂತ ರಾಜಗೋಪಾಲ್ ನಗರಕ್ಕೆ ಬಂದಿದ್ವಿ. ನಾವು ಯಾವಾಗಲೂ ರಾಜಗೋಪಾಲ್ ನಗರ ವಾರಿಯರ್ ಬೇಕ್ರಿಯಲ್ಲೇ ಬೇಕ್ರಿ ತಿಂಡಿನ ತರೋದು. ಮಂತ್ಲಿ ಒಂದು ಸತಿ ಎಲ್ಲನೂ ತೊಗೊಂಡೋಗ್ತೀವಿ. ಇಲ್ಲಂತೂ ಬಿಸ್ಕೆಟ್ಸ್ ಚೆನ್ನಾಗಿರುತ್ತೆ. ಸಕ್ಕರೆ ಬಿಸ್ಕೆಟು, ರಾಗಿ ಬಿಸ್ಕೆಟು, ಕೊಬ್ಬರಿ ಬಿಸ್ಕೆಟು, ಈ ಥರ ಒಂದು ವೆರೈಟಿ ಬಿಸ್ಕೆಟ್ಸ್ ಇರುತ್ತೆ. 4 to 5 ಬಿಸ್ಕೆಟ್ಸ್ ತೊಗೊಂಡೋಗ್ತೀವಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ತಿಂತಾರೆ. ಹಾಗೆ ಬಾಕ್ಸಿಗೆ ಒಂದೊಂದು ದಿನ ಫ್ರೂಟ್ಸ್ ಹಾಕ್ತೀನಿ, ಒಂದೊಂದು ದಿನ ಈ ಥರ ಬಿಸ್ಕೆಟ್ಸ್ ಹಾಕಿರ್ತೀನಿ. ಆ್ಯಂಡ್ ಆದಷ್ಟು ಮಕ್ಕಳಿಗೆ ಪ್ಯಾಕೆಟ್ ಬಿಸ್ಕೆಟ್ನ ಕಡಿಮೆ ಮಾಡಿ, ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಮೊದಲು ಅದನ್ನೇ ತಿನ್ನಿಸ್ತಾ ಇದ್ದೆ, ಬಿಕಾಸ್ ಅದು ಎಷ್ಟೋ ದಿನ ಆಗಿರುತ್ತೆ, ಮಾಡಿಬಿಟ್ಟು ಸೀಲ್ ಮಾಡಿಬಿಟ್ಟು. ಈ ಥರ ಬೇಕ್ರಿಲಾದರೆ ಮಂತ್ಲಿ ಒನ್ಸ್ ಮಾಡ್ತಾ ಇರ್ತಾರೆ. ಅದರಲ್ಲೂ ವಾರಿಯರ್ ಬೇಕ್ರಿ ಅಂತೂ ತುಂಬ ಚೆನ್ನಾಗಿದೆ. ಇವತ್ತಿನ ನಾಳೆಗಿರಲ್ಲ, ಅಷ್ಟು ಚೆನ್ನಾಗಿ ಸೇಲ್ ಆಗುತ್ತೆ ಅಲ್ಲಿ. ಸೊ ಫ್ರೆಶ್ ಆಗಿರುತ್ತೆ ಏನೇ ತೊಗೊಂಡ್ರು. ನಾವು ಆಲ್ಮೋಸ್ಟ್ ಅಲ್ಲಿಂದನೇ ತರೋದು. ಟೋಟಲ್ 1,500 ಆಯಿತು. ಮಕ್ಳು ತಿಂಡಿನೇ ಎಲ್ಲ ತೊಗೊಂಬಂದ್ವಿ. ಬರೋ ಅಷ್ಟೊತ್ತಿಗೆ ನಮ್ಮ ದಿಶು ಬಸ್ ಬಂದಿತ್ತು, ಪಿಕಪ್ ಮಾಡ್ಕೊಂಬಂದೆ. ಅವನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾನೆ. ಇದು ಕಬರ್ಡ್ ಫುಲ್ಲು ಬಾಕ್ಸ್ ಇಟ್ಟಿರ್ತೀವಿ ಒಂದು ತಿಂಡಿಗಳು. ಅವರೇ ಬೇಕಾದಾಗ ತೊಗೊಂಡು ತಿಂತಾ ಇರ್ತಾರೆ. ತಮ್ಮನಿಗೊಂದು ಬೇಕಲ್ಲ ಇದು. ಅಲ್ಲೇ ಸೈಡಲ್ಲಿ ಇಡು, ಬೇಗ ಇಡಮ್ಮ ತೊಂಬ. ಅದು ಏನು ದೀಪ, ಇದು ಫ್ರಿಜ್ಜಲ್ಲಿ ಇಡೋಣ. ಅಲ್ಲಿ ಫ್ರಿಜ್ಜಲ್ಲಿ ಇಡೋ ಅಲ್ಲಿಡ. ನನ್ನ ಮಕ್ಕಳಿಗೆ ಇಡ್ಲಿ ಅಂದರೆ ಇಷ್ಟ. ನಾನು ಆಲ್ಮೋಸ್ಟ್ ಮನೇಲಿ ಮಾಡ್ತಾ ಇರಲಿಲ್ಲ, ದೋಸೆ ಮಾತ್ರ ಮಾಡ್ತಾ ಇದ್ದೆ. ಅದು ರೇಷನ್ ಅಕ್ಕಿಯಿಂದ. ಇಡ್ಲಿಗೆ ಸಪ್ರೇಟ್ ಅಕ್ಕಿ ಸಿಗುತ್ತಂತೆ, ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ತಂದಿರೋದು. ಇಲ್ಲಿದೆ ನೋಡಿದೆ ಇಡ್ಲಿ ಅಕ್ಕಿ. ಇದು ಇಡ್ಲಿ ಅಕ್ಕಿ ಸ್ವಲ್ಪ ದಪ್ಪಗೆ ಬರುತ್ತೆ, ಕೆಂಪಗೆ ಬರುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ. ಮಾಮೂಲಿ ಉದ್ದಿನಬೇಳೆ. ಆ್ಯಂಡ್ ಇದು ಒಂದು ಲೋಟ ಹಾಕ್ಬೇಕಂತೆ. ಈ ಲೋಟದಿಂದ ಕರೆಕ್ಟಾಗಿ 3 ಲೋಟ ಅಕ್ಕಿ, 1 ಲೋಟ ಉದ್ದಿನಬೇಳೆ, ಇನ್ನು 1 ಲೋಟ ಸಾಬೂದಾನೆ ಹಾಕಬೇಕು. ಕರೆಕ್ಟಾಗಿ ಬರುತ್ತೆ ಅಂತ ಮೆಜರ್ಮೆಂಟು. ನೋಡೋಣ. ನಾನು ಆಲ್ಮೋಸ್ಟ್ ಮಾಡ್ತಾ ಇರುವಾಗ ಇಡ್ಲಿ ಚೆನ್ನಾಗಿ ಬರ್ತಾ ಇರಲಿಲ್ಲ, ಮಾಡೇ ಇರಲಿಲ್ಲ. ಬರೀ ದೋಸೆ ಪಡ್ಡು ಥರ ಮಾಡ್ತಿದ್ದೆ. ಇಡ್ಲಿ ಮಾಡೋದು ರೇರು, ಅದು ರವೆ ಇಡ್ಲಿ ಮಾಡ್ತಿದ್ದೆ. ನನ್ನ ಮಕ್ಕಳಿಗೆ ರವೆ ಇಡ್ಲಿ ಇಷ್ಟ ಆಗೋಲ್ಲ. ಹೋಟೆಲ್ ಮಾಡ್ತಾರಲ್ಲ ಮಲ್ಗೆ ಇಡ್ಲಿ, ಅದು ಇಷ್ಟ. ಅದಕ್ಕೆ ಇದನ್ನು ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದರೆ ಹೇಗಿದೆ ಅಂತ ರಿಸಲ್ಟ್ ನಾಳೆ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೇಲಿ ಯಾರು ಮಕ್ಕಳಿದ್ರೆ. ಈ 3 ಲೋಟ ಅದು ಹಾಕಿದ್ದೀನಿ. 1 ಲೋಟ ಉದ್ದಿನಬೇಳೆ ಆ್ಯಂಡ್ 1 ಲೋಟ ಇದು ಹಾಕಬೇಕು. ಈ 3 ಸಪ್ರೇಟ್ ನೆನೆ ಹಾಕಿದ್ದು. 1 ಲೋಟ ಹಾಕಿದೆ. ಸೊ 3 ನೆನೆಸ್ತೀನಿ. ಒಂದು 6 hours ನೆನೆದ ಮೇಲೆ ರುಬ್ಬಬೇಕು. ನಾಳೆ ಮಾಡಿ ಹೇಳ್ತೀನಿ ಹೇಗಿದೆ ರಿಸಲ್ಟ್. ನಾಳೆ ಇಡ್ಲಿಗೆಲ್ಲ ನೆನೆ ಹಾಕಿ ಚಿಂಟುನ ಕರ್ಕೊಂಬಂದು ಊಟ ಎಲ್ಲ ಮಾಡಿಸಿ, ಹೋಮ್ವರ್ಕ್ ಮಾಡಿಸಿ ಇವಾಗ ಮಲ್ಕೋಬೇಕು ಅಂತ ಬಂದ್ವಿ. ಇವನೇನು ಸ್ಕೂಲಲ್ಲಿ ಏನೋ ಒಂದು ಆಟ ಹೇಳ್ಕೊಟ್ಟಿದ್ರಂತೆ, ಹೇಳ್ಕೊಡ್ತಾ ಇದ್ದಾನೆ. ಸೊ ಆಟ ಆಡಿಬಿಟ್ಟು ಇವತ್ತು ಮಲ್ಕೋಬೇಕು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಕೂಡ ಆಗಿರುತ್ತೆ. ಇವಾಗ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನಾನು ಸಾರಿ ಬಿಸ್ನೆಸ್ಸು, ಮೀಶೋ ಕಂಟೆಂಟ್ ಕ್ರಿಯೇಟಿಂಗ್ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ಎಲ್ಲರೂ ಹೋದಾಗ ಮೆಮೊರಿ ಇರಲಿ ಅಂತ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅಷ್ಟೇ, ಎಲ್ಲರೂ ಹೋದಾಗ ಅಷ್ಟೇ ವೀಡಿಯೋ ಹಾಕ್ತೀನಿ. ಡೈಲಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲನೂ. ಇದು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ತುಂಬ ದಿನ ಆಯಿತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ನಮ್ಮ ಮನೆ ಹತ್ರ, ನಮ್ಮ ಸೈಟ್ ಹತ್ರ ಇರೋ ವಡ್ರಳ್ಳಿಲಿ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ 2 ಹತ್ರನೇ ಇದೆ, ಒಂದೇ ಕಡೆ. ಸೇಮ್ ಮಂತ್ರಾಲಯದಲ್ಲಿ ಯಾವ ಥರ ಇದೆಯೋ ಅದೇ ಥರ ಇದೆ. ಅದಕ್ಕೆ ಮಿನಿ ಮಂತ್ರಾಲಯ ಅಂತಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ತಲೆ ಸ್ನಾನ ಮಾಡಿದೆ ಬೇಗನೆ. ಎಲ್ಲ ಮನೆ ಪೂಜೆ ಎಲ್ಲ ಮಾಡಿ, ಮಕ್ಕಳಿನ್ನೂ ಮಲಗಿದ್ದಾರೆ. ಅವ್ರು ಎದ್ಮೇಲೆ ಅವ್ರನ್ನೂ ರೆಡಿ ಮಾಡಿಕೊಂಡು ಹೋಗಬೇಕು.
ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿಂದ ಬಂದ ತಕ್ಷಣ ಊಟ ಮಾಡ್ಬೋದು. ಹಾಗಾಗಿ ಮಕ್ಕಳೆಲ್ಲ ಮಲಗಿದ್ರು, ಪೂಜೆ ಎಲ್ಲ ಮುಗೀತು. ಹಾಗೆ ಅನ್ನ ಸಾಂಬಾರೆಲ್ಲ ಮಾಡಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗಿತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಇಲ್ಲಿ ನಮ್ಮ ಏರಿಯಾ ವಡ್ರಳ್ಳಿಯಲ್ಲಿ ಇರೋದು ಮಂತ್ರಾಲಯದ ಥರನೇ ಇದೆ, ಸೇಮ್ ಆಸ್ ಇಟ್ ಇದು ಸಾಯಿಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿ. ಈಗ ಎಲ್ಲಿ ಹೋದ್ರೂ ನಿಮ್ದು ಹೇಗಿರಲ್ಲ. ಅರ್ಜೆಂಟಾ? ಅಲ್ಲಿ ನೋಡೋದು ಚಿಟು. ಏನಾಯ್ತು? ತಂದಲ್ಲಿ ಇರ್ತಾವ. ಅಲ್ಲಿ ನೀರ್ ಹತ್ರ ಬಿಟ್ಟು ತೆಗಿಸ್ತೀನಿ ಬಾ. ನೀರ್ ನೋಡಿ ಹೆಂಗಿದೆ ನೀರು ವಾಟ್ರ್ ಹತ್ರ. ಕೊಡಿಸ್ತೀನಿ ಬಾ. ಅಲ್ಲಿ ಬರ್ರಿ, ಅಲ್ಲಿ ನೀರ್ ಹತ್ರ ಬಿಟ್ಟು ತೆಗಿಸ್ತೀನಿ. ನಿಂತ್ಕೊಂಡು ಫೋಟೋ ತೆಗಿತೀನಿ. ಅಂದ್ರ ಕೊಡಲ್ಲ ಅನ್ನು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಕಂಪ್ನಿ ಓಪನ್ ಇರಲಿಲ್ಲ. ನಂಗೊಂದು 4 to 5 ಆರ್ಡರ್ಸ್ ಬಂದಿತ್ತು. ನಾನೇ ಕೆಳಗಡೆ ಬಂದು ಲೇಬಲ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಕಂಪ್ನಿಗೆ ಬಂದೆ. ಮನೆಗೆ ಬಂದು ಆರ್ಡರ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟೆ. ಊಟ ಮಾಡಿ ಮಕ್ಕಳು ಹಸ್ಬೆಂಡ್ ಎಲ್ಲ ಮಲಗಿದ್ದಾರೆ. ಒಂದು ಬೆಡ್ ತುಂಬ ಬಟ್ಟೆ ಇದೆ, ಎಲ್ಲ ಮಡ್ಚಿಡಬೇಕು. ಮಳೆ ಬಂತು ಅಂತ ಹಂಗೆ ತಂದು ಹಾಕಿದ್ದೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್